ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಜಾಬ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮಾರನೇ ದಿನ ನಾನು ಹಂಗೆ ಹೇಳಿಲ್ಲ ಅಂತಂದರು. ಅದೇ ರೀತಿ ಮಾನ್ಯ ಡಿ ಕೆ ಸುರೇಶ್ ಅವರು, ನಾನು ದಕ್ಷಿಣ ಭಾರತದ ಸಪರೇಟ್ ರಾಷ್ಟ್ರವಾಗಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕೆಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಮಾರನೇ ದಿನ ಬಿ ಜೆ ಪಿಯವರು ಇದನ್ನು ತಿರುಗ್ತಾ ಇದ್ದಾರೆ, ನಂಗೆ ಹೇಳೇ ಇಲ್ಲ ಅಂದರು. ಈ ರೀತಿ ಸುಳ್ಳುಗಳನ್ನು ಹೇಳಿ ಕರ್ನಾಟಕ ರಾಜ್ಯ ಜನನ ದಾರಿ ತಪ್ಪಿಸೋದಕ್ಕೆ ಒಂದು ಕಡೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೂ ತುಂಬ ಸ್ಪಷ್ಟವಾಗಿ ಹೇಳಿಬಿಡಲಿ. ಅವರು ನಾಳೆ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗಿಬೇಡಿ. ಬರಗಾಲ ಪೀಡಿತ ಪ್ರದೇಶದ ಬೆಳೆ ಸಾಲವನ್ನು ಕರ್ನಾಟಕ ರಾಜ್ಯದ ಒಂದು ಪೈಸಾ ಯಾವ ಜಿಲ್ಲೆಗೆ ಕಳಿಸ್ಯಾರ ಇವ್ರು ಹೇಳಿ. ಶ್ವೇತಪತ್ರ ಹೊಡಿಸ್ಬೇಕಾರೆ ಅದನ್ನು ಹೇಳಿ. ಯಾಕೆಂತಂದರೆ ಕುಡಿಯೋ ನೀರು ಮಾಮೂಲಿ ಅಂತೆ ಅದಕ್ಕೆ ದುಡ್ಡು ಕೊಟ್ಟಿದ್ದನ್ನು ನಾವು ಬೆಳೆ ಪರಿಹಾರ ಅಂತ ಹೇಳ್ತಾರೆ ಇವರು, ಬರಗಾಲ ಪರಿಹಾರ ಅಂತ ಹೇಳ್ತಾರೆ ಇವರು. ಖಂಡಿತ ಅಲ್ಲ. ಬೆಳೆ ಪರಿಹಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಜಿಲ್ಲೆಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಇದನ್ನು ಹೇಳಲಿ ಅವರು, ಆವಾಗ ಅದಕ್ಕೆ ಉತ್ತರವನ್ನು ನಾವು ಕೊಡ್ತೀವಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಜಾಬ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮಾರನೇ ದಿನ ನಾನು ಹಂಗೆ ಹೇಳಿಲ್ಲ ಅಂತಂದರು. ಅದೇ ರೀತಿ ಮಾನ್ಯ ಡಿ ಕೆ ಸುರೇಶ್ ಅವರು, ನಾನು ದಕ್ಷಿಣ ಭಾರತದ ಸಪರೇಟ್ ರಾಷ್ಟ್ರವಾಗಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕೆಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಮಾರನೇ ದಿನ ಬಿ ಜೆ ಪಿಯವರು ಇದನ್ನು ತಿರುಗ್ತಾ ಇದ್ದಾರೆ, ನಂಗೆ ಹೇಳೇ ಇಲ್ಲ ಅಂದರು. ಈ ರೀತಿ ಸುಳ್ಳುಗಳನ್ನು ಹೇಳಿ ಕರ್ನಾಟಕ ರಾಜ್ಯ ಜನನ ದಾರಿ ತಪ್ಪಿಸೋದಕ್ಕೆ ಒಂದು ಕಡೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೂ ತುಂಬ ಸ್ಪಷ್ಟವಾಗಿ ಹೇಳಿಬಿಡಲಿ. ಅವರು ನಾಳೆ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗಿಬೇಡಿ. ಬರಗಾಲ ಪೀಡಿತ ಪ್ರದೇಶದ ಬೆಳೆ ಸಾಲವನ್ನು ಕರ್ನಾಟಕ ರಾಜ್ಯದ ಒಂದು ಪೈಸಾ ಯಾವ ಜಿಲ್ಲೆಗೆ ಕಳಿಸ್ಯಾರ ಇವ್ರು ಹೇಳಿ. ಶ್ವೇತಪತ್ರ ಹೊಡಿಸ್ಬೇಕಾರೆ ಅದನ್ನು ಹೇಳಿ. ಯಾಕೆಂತಂದರೆ ಕುಡಿಯೋ ನೀರು ಮಾಮೂಲಿ ಅಂತೆ ಅದಕ್ಕೆ ದುಡ್ಡು ಕೊಟ್ಟಿದ್ದನ್ನು ನಾವು ಬೆಳೆ ಪರಿಹಾರ ಅಂತ ಹೇಳ್ತಾರೆ ಇವರು, ಬರಗಾಲ ಪರಿಹಾರ ಅಂತ ಹೇಳ್ತಾರೆ ಇವರು. ಖಂಡಿತ ಅಲ್ಲ. ಬೆಳೆ ಪರಿಹಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಜಿಲ್ಲೆಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಇದನ್ನು ಹೇಳಲಿ ಅವರು, ಆವಾಗ ಅದಕ್ಕೆ ಉತ್ತರವನ್ನು ನಾವು ಕೊಡ್ತೀವಿ.